ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 7ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಅದಕ್ಕೆ ರೂತಳು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಮಾಡಬೇಡ. ಯಾಕೆಂದರೆ ನೀನು ಎಲ್ಲಿ ಹೋಗುವೆಯೋ ನಾನು ಅಲ್ಲಿಗೆ ಬರುವೆನು, ನೀನು ಎಲ್ಲಿ ಇಳುಕೊಳ್ಳುವೆಯೋ ನಾನು ಅಲ್ಲಿ ಇಳುಕೊಳ್ಳುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ರೂತಳು 1ನೇ ಅಧ್ಯಾಯ 16ನೇ ವಚನ. ಇಲ್ಲಿ ರೂತಳು ತನ್ನ ನಿರ್ಧಾರವನ್ನು ತೆಗೆದುಕೊಂಡ ಸಕಾರಾತ್ಮಕತೆ, ದೃಢತೆ ಉಳ್ಳ ಆಲೋಚನೆಯನ್ನು ಗಮನಿಸಬೇಕಾಗಿದೆ. ಅದು ಯೂದಾಯದಲ್ಲಿ ಹೇಗೆ ಬದುಕುವುದು ಎಂದು ಸ್ವಲ್ಪ ಸಮಯದವರೆಗೆ ಪ್ರಯತ್ನಿಸುವ ಪ್ರಸ್ತಾಪವಾಗಿರಲಿಲ್ಲ, ಅದು ಸಾಯುವವರೆಗೆ ಇರಬೇಕಾದ ನಿರ್ಧಾರವಾಗಿತ್ತು. ಈ ವಿಷಯದಲ್ಲಿ ಎಲ್ಲ ನಿಜವಾದ ಪರಿವರ್ತನೆಗಳು ಸಮಾನವಾಗಿವೆ. ಉದಾಹರಣೆಗೆ, ಒಬ್ಬ ಕ್ರೈಸ್ತನು ತಾನು ಈ ಲೋಕವನ್ನು, ಅದರ ವ್ಯವಹಾರಗಳನ್ನು, ಅದರ ಮೇಲಿನ ಪ್ರೀತಿಯನ್ನು, ಅದರ ಭರವಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ತೊರೆಯಲು ಮತ್ತು ಕರ್ತನ ಸೇವೆಯಲ್ಲಿ ಮರಣದ ತನಕ ತನಗಿರುವುದೆಲ್ಲವನ್ನು ಖರ್ಚು ಮಾಡಲು ಮತ್ತು ಖರ್ಚು ಮಾಡಿಸಿಕೊಳ್ಳಲು ತನ್ನನ್ನು ತಾನೇ ಖಚಿತವಾದ ಸಕಾರಾತ್ಮಕವಾದ ಪ್ರತಿಷ್ಠೆ ಪಡಿಸಿಕೊಳ್ಳುವುದಿದ್ದರೆ ಆತನು ನಿಜವಾಗಿಯೂ ಒಬ್ಬ ಕ್ರೈಸ್ತನಾಗಲಾರನು. ಜೀವಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ನಿರ್ಧಾರದ ಮೌಲ್ಯವನ್ನು ನಾವು ಅಂದಾಜು ಮಾಡಲು ಆಗುವುದಿಲ್ಲ. ನಿರ್ಧಾರದ ಕೊರತೆಯಿಂದ ಸಾವಿರಾರು ಬದುಕುಗಳು ನಾಶವಾಗಿವೆ. ನಮ್ಮ ನಿರೀಕ್ಷೆಯಾದ ನಮ್ಮ ಕರೆದದ್ದನ್ನು ಮತ್ತು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ದೇವರಿಗೆ ಸಕಾರಾತ್ಮಕತೆಯಿಂದಿರುವುದೇ ಏಕೈಕ ನಿಯಮವಾಗಿದೆ ಎಂಬುದೇ. ಆಮೆನ್.